ಬಂದಂತ 2 ಆಕಳುಗಳು ಇವತ್ತು ತಂದಿದೆ ಒಂದು ಬಳಕ ಏನ್ ಮಾಡ್ಬೇಕು ಆಕಳಿಗೆ ಚಂದಿ ಹಾಕಿ ಹೈನ ಹಿಂಡಿ ಹಾಲು ಕಾಸಿ ಅದಕ್ಕೆ ಹೆಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ತುಪ್ಪ ತಗೋದು ಬೆಣ್ಣೆ ತಗೋದು ಒಲಿ ಮೇಲೆ ಇಟ್ಟು ತುಪ್ಪ ಕಾಸಿ ಹೆಂಗ ತುಪ್ಪ ಸವಿದಾರಲ್ಲ ಇವತ್ತಿ ಸಭದಾಗ ಹಂಗ ತುಪ್ಪ ಸವಿಲತ್ತಾರ ಅಂತ ಹೇಳಿ ಆತ್ಮಕ್ಕೆ ಹೇಳತ್ತದ ನಾಡಗೌಡ ನನ್ನ ಆತ್ಮ ಹೇಳತ್ತದ ಮಾಡ್ಯಾನೋ ಮಹಿಮಾ ಪುರುಷ ನನ್ನ ಶರೀರ ಸುಹುಟ್ಟನು ಗುರುವಿನ ಸಲುವಾಗಿ ಆಗಲೇ
ಸುತ್ತಾನ ಬರವನ ಸಲವಾಗಿ ಹಗಲಿರಲು ದುಡಿದಲು ಸೆರವಾಗಿ ಕಪ್ಪಿ ಕನಕಲ ನೀರ ತಂದ ಮಾನಸವ ನಿರತಾಗೆ ಕೈ ಮಾತಿಗ ನಿಂತಾನು ತೊಲೆವಾಗ ತಯಾರಾಗಿ ಸೆತ್ತ ಹೊಂಟು ತಾಸಾಗೆ ಪಾದ ಮಾಡನ ಪ್ರೇಮ ಪುರುಷನ ನಾಮವಾಗಿ ಸುತ್ತಾನ ಬರವನ ಸಲವಾಗಿ ಹಗಲಿರಲು ದುಡಿದಲು ಸೆರವಾಗಿ ಕಪ್ಪಿ ಕನಕಲ ನೀರ ತಂದ ಮಾನಸವ ನಿರತಾಗೆ ಕೈ ಮಾತಿಗ ನಿಂತಾನು ತೊಲೆವಾಗ ತಯಾರಾಗಿ ಸೆತ್ತ ಹೊಂಟು ತಾಸಾಗೆ ತಂದೆಯ ಸೇವಾ ಪಾದ ಮಾಡನ ಪ್ರೇಮ ಪುರುಷನ ನಾಮವಾಗಿ ಸುತ್ತಾನ ಬರವನ ಸಲವಾಗಿ ಹಗಲಿರಲು ದುಡಿದಲು ಸೆರವಾಗಿ ತಂದೆಯ ಸರಣಿ ಏನಾಯ್ತು ಏನಾಯ್ತ್ರಿವ ಕೂಡದಂತ ದೈವಕ್ಕ ಹೌದು ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಬಹಳ ಮಾರ್ಮಿಕವಾಗಿ ಹೌದ್ ಬಹಳ ವಿಸ್ತಾರವಾಗಿ ಅದು ಸಾಗಿ ಬಂದದ ಕಾರ್ಯಕ್ರಮ. ಭಾಳ ಚಂದ ನಡೆದವ. ಇವ್ರು ಹೋಗಿ ಅಲ್ಲಿಲಾಗ ಹೊಡೆದು ಅವ್ರು ಬಂದು ಇಲ್ಲಿಲಾಗ ಹೊಡೆಯೋದು, ಏನಾಗ್ಯದ ಅಲ್ಲಿ ಒಮ್ಮಲಾಗ ಹೊಡೆದು ಇಲ್ಲಿ ಒಮ್ಮಲಾಗ ಹೊಡೆದು, ಕಾಲು ಕಟ್ಕೊಂಡು ಹೊಡೆಯೋದು, ಹೌದು ಬಡಿಗೆ ಹಿಡ್ಕೊಂಡು ಹೊಡೆದು, ಇದ್ರೊಳಗ ಹಾಡಿಕೆ ನಡೆದವ. ಹೌದು ಮಾತಾಡಂತ ಮಾಸ್ತರ್ಗಳ ಒಳಗ ಹೌದ್ ಅವ್ರು ಮಾತಾಡ್ಕೊತ ಹಾಡಿಕೆ ನಡೆದವ. ಹೌದ್ ನಡ್ದಾವ್ರಿವ. ನಾವು ಹಾಡೋದ್ರ ಒಳಗ ಹಾಡವ್ರ ನಡ್ದದ. ಹಾಡೋದು ನಡೆದದ. ಹೌದ್ ಕೂಡದಂತ ದೈವ ಬಹಳ ಹಾಲು ಮತನ್ನು ಬಹಳ ವಿಸ್ತಾರವಾಗಿ ಹಾಲು ಮತನ್ನೇ ಅರ್ಕೊಂಡು ಕುಡಿದಿರುವಂತ ಜನ ಇಲ್ಲಿ ಇವತ್ತಿನ ದಿವಸ ಆದ್ರಿವ. ಮೊದಲಿಗೆ ಬಂದ ಪಾಳ್ಯದೊಳಗೆ ಹೇಳಿದೆ ಏನತ್ತ ಇಲ್ಲಿ ಹೂ ಮಾರುವಂತ ವ್ಯವಹಾರ ಆಗ್ಬೇಕು, ಹೊರತಾಗಿ ಹುಲ್ಲು ಮಾರುವಂತ ವ್ಯವಹಾರ ಆಗಿರ್ಬಾರ್ದು ಅಂತ ಹೇಳಿದೆವು. ಯಾಕಂತ ಕೇಳಿದ್ರ ಯಾಕ್ರಿವ ದಿನನಿತ್ಯ ಎಲ್ಲ ಕಡೆ ಕಾರ್ಯಕ್ರಮ ಮಾಡಿವ್ ಖರೆ ಇವತ್ತ ಇಲ್ಲಿ ಕೂತು ಹಾಡಿಕೆ ಕೇಳುವಂತ ಜನ ಹೆಂಗದಾರಂದ್ರ ಹೆಂಗದಾರಿವ ಸಾಕ್ಷಾತ್ ಶಿವ ಪಾರ್ವತಿ ಸ್ವರೂಪಿಯಾಗಿ ಇವತ್ತು ಹಾಡಿಕೆ ಕೇಳಕತ್ತಾರ ಅಂತ ಹೇಳಿ ನನ್ನ ಆತ್ಮ ಹೇಳಕತ್ತದ ನಾಡಗೌಡ. ಹೌದ್ ಹೌದ್ ಹೌದು. ಯಾಕೆ ಹೇಳಕತ್ತದಪ್ಪ ಅಂತಂದ್ರ ಯಾಕ್ರಿವ ಒಂದ್ ಊರ್ ಒಳಗ ಹಾ ಹಾ ಹಾಡಿಕೆಗೆ ನಿನ್ನೆನೆ ಹೋಗಿದ್ದೇವ್, ಬಾಳ ದೂರ ಇಲ್ಲ. ನಿನ್ನೆ ಕಾರ್ಯಕ್ರಮಕ್ಕೂ ಹೋದಾಕಾರ ಹೌದು ನಮ್ಮ ಬಾಯಾಗಿನ ನುಡಿ ಬರಟೆಗೆ ಅಲ್ಲಿ ನಿಂತು ಹತ್ತಿದ್ರು ಅವ್ರು. ಹೌದ್ ಮಾತಾಡೋ ಬೇಡ ಹತ್ತಿತ್ತಿಲ್ಲ, ಹಾಡು ಬೇಡ ಹತ್ತಿತ್ತಿಲ್ಲ, ಬರೇ ಹತ್ತಿದ್ರು ಅವ್ರು. ಯಾಕ ಹೊತ್ತೆ ಹೊಂಡತ ಖರೆ ಅವ್ರ ಕೈ ನಿಂದಿರ್ಲಿಲ್ಲ, ನಮ್ಮದು ಬಾಯಿ ನಿಂದಿರ್ಲಿಲ್ಲ. ಹೌದ್ ಹೌದ್ ಟೈಮ್ ಪಾಸ್ ಮಾಡಿ ಏನ್ ಮಾಡಿದೀವಿ, ಏನಾಯ್ತವ ರೊಕ್ಕ ತಗೊಂಡು ಮನಿಗೆ ಬಂದಿವಿ. ಹೌದ್ ಇಲ್ಲಿ ಹಿಂಗಾಗಿಲ್ಲ ಇವತ್ತು ವ್ಯವಹಾರ. ಏನಾಗ್ಯದವ ಇವತ್ತು ನಾವು ಬೇಡದಟ್ಟು ರೊಕ್ಕ ಕೊಟ್ಟು ನಮ್ಮ ಮನಸ್ಸಿಗೆ ಬಂದಂತ ಎರಡು ಆಕಳುಗಳು ಇವತ್ತು ತಂದಿದೆ. ಒಂದು ಬಳಕ ಏನ್ ಮಾಡ್ಬೇಕು, ಆಕಳಿಗೆ ಚಂದಿ ಹಾಕಿ ಹೈನ ಹಿಂಡಿ ಹಾಲು ಕಾಸಿ ಅದಕ್ಕೆ ಹೆಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ತುಪ್ಪ ತಗೋದು ಬೆಣ್ಣೆ ತಗೋದು ಒಲಿ ಮೇಲೆ ಇಟ್ಟು ತುಪ್ಪ ಕಾಸಿ ಹೆಂಗ ತುಪ್ಪ ಸವಿದಾರಲ್ಲ ಇವತ್ತಿ ಸಭದಾಗ ಹಂಗ ತುಪ್ಪ ಸವಿಲತ್ತಾರ ಅಂತ ಹೇಳಿ ಆತ್ಮಕ್ಕೆ ಹೇಳತ್ತದ ನಾಡಗೌಡ. ನನ್ನ ಆತ್ಮ ಹೇಳತ್ತದ. ಹೌದ್ ಹೌದ್ ಯಾಕತ್ ಕೇಳು, ಯಾಕ್ರಿವ ತವ್ರ ಮನಿತನ ಬಂದಿದ್ದೇವತ್ ಹೇಳಿ ನಮ್ಮ ತಂಗಿ ಸರ್ಜೋಡಿ ಹಾಡ್ಲತ್ತಂತೆ ಬಹಳ ಮಾರ್ಮಿಕವಾಗಿ ಅಕ್ಷತ ಇಟತನ ಹೆಣ್ಣು ಮಕ್ಕಳ ಮೇಲೆ ವರ್ಣ ಮಾಡಿ ಆ ಹೆಣ್ಣು ಮಕ್ಕಳ ಗಂಡನ ಮನಿ ಒಳಗ ಹೆಂಗ ನಡಿಬೇಕು, ಹೆಣ್ಣು ಮಕ್ಕಳ ಗಂಡನ ಮನಿ ಒಳಗಿದ್ರ ಏನ್ ಬೆಲೆ ಸಿಗ್ತದ, ತವ್ರ ಮನಿ ಒಳಗಿದ್ರ ಏನ್ ಬೆಲೆ ಸಿಗುತ್ತದ ನಮ್ತದು ಬಹಳ ಮಾರ್ಮಿಕವಾಗಿ ಹೇಳಿ ಹೆಣ್ಣು ಮಕ್ಕಳಿಗೆ ತಾಯಿದಾರ ಬಗ್ಗೆ ವರ್ಣ ಮಾಡಿ ಬಹಳ ಮಾರ್ಮಿಕವಾಗಿ ಮಾತಾಡಿ ವಯಸ್ಸು ಚಿಕ್ಕದಿದ್ರು ಬಹಳ ಚೊಕ್ಕಾಗಿ ಹೇಳ್ಯಾರಿಪ್ಪ. ಮೂರ್ತಿ ಚಿಕ್ಕದಾದ, ಚಿಕ್ಕದಿದ್ರು ಕೀರ್ತಿ ದೊಡ್ಡದನ್ನಂತ ಮಟ್ಟಕ್ಕೆ ತನ್ನ ವಯಸ್ಸು ಚಿಕ್ಕದಿದ್ರು ಅನುಭವ ಮಾತು ಬಹಳ ದೊಡ್ಡ ಹೇಳಿದವು. ಯಾಕತ್ ಹೇಳ್ಬೇಕಾಗ್ಯದಂದ್ರ ಯಾಕ್ರಿವ ನಾನು ಮದುವೆ ಮಾಡಿ ಕೊಟ್ಟು ನಾವು ತವ್ರ ಮನಿ ಬಿಟ್ಟು ಹೋಗಿ 22 ವರ್ಷ ಆಯ್ತು, ಹಾಡಕತ್ 36 ವರ್ಷ ಆಯ್ತು. ಸಣ್ಣ ವಯಸ್ಸಿನಾಗೆ ಮದುವೆ ಮಾಡಿ ಕೊಟ್ರು ಮಾಡುವತ್ ಖರೆ ಇಟ್ಟ ಅನುಭವ ಪದ ನಾ ಗಂಡನ ಮನ್ಯಾಗ 20 ವರ್ಷ ಆದ್ರೂ ನನಗ ಅನುಭವ ಬರ್ಲಾರ ಮಾತು ಇವತ್ತು ನನ್ನ ಪ್ರೀತಿಯ ತಂಗಿ ಅಕ್ಷತ ಹೇಳಿದ್ರು. ಇವತ್ತು ಅಕ್ಷತ ಹೇಳ್ಯಾರ ಯಾಕೆ ಹೇಳ್ಯಾಳಪ್ಪ ಅಂತಂದ್ರ ಯಾಕೆ ಹೇಳಿದ್ರಿವಾ ತವ್ರ
ಕುಡುಕಿದ್ರು ಗಂಡನ ಮನೆಯೊಳಗೆ ಹಿಂಗೆ ಆತದನಂತದ ಅನುಭವ ಬಹಳ ಮಾರ್ಮಿಕವಾಗಿ ಮಾತಾಡಿ ಜನರ ಮನಸ್ಸನ್ನು ಗೆದ್ದು ನನ್ನ ಪ್ರೀತಿಯ ತಂಗಿ ಎಲ್ಲರ ಕಣ್ಣೊಳಗಿನ ನೀರು ತಂದು ಎಲ್ಲ ತಾಯಿ ತಂದಿಗೆ ಮನಸ್ಸಿಗೆ ಮುಟ್ಟುವಂತ ಮಾತನ್ನು ಹೇಳ್ಯಾಳ ಕಲೆ ಆಕಿನ ನೆಲೆ ಇನ್ನೂ ಮುಗಿಲಿ ಎತ್ತರಕ್ಕೆ ಬೆಳಿಲತ್ ಹೇಳಿದ್ ಶ್ರೀ ಅಮೋಘ ಸಿದ್ದೇಶ್ವರನಲ್ಲಿ ಬೇಡ್ಕೊಂಡು ಇವತ್ತು ತವ್ರ ಮನೆಗೆ ಬಂದಿದ್ದೇವಪ್ಪ ಅಂತಂದ್ರ ಇಬ್ರು ಅಕ್ಕ ತಂಗಿ ಹೆಂಗ ಕಾರ್ಯಕ್ರಮ ಮಾಡ್ಬೇಕಾಗ್ಯದ ಅಕ್ಕ ಬಂದ್ರ ಗಂಡನ ಮನೆಯಿಂದ ತವ್ರ ಮನೆಯೊಳಗೆ ಹೆಂಗ ಪ್ರೀತಿ ಇರ್ತದ ತಂಗಿ ಇದ್ದ ಮನೆಯೊಳಗೆ ಲಾಡಿಕೆ ಒಳಗ ಉಂಡು ತಿಂದು ಹೆಂಗ ಬೆಳೆದಾಳ ಅನ್ನಂತದ ವಿಸ್ತಾರ ಮಾಡಿ ಬಹಳ ಮಾರ್ಮಿಕವಾಗಿ ಹೇಳಕತ್ತಾಳ ಇವತ್ತ ನಾ ಅಕ್ಷತಾ ತನ್ನ ತವ್ರ ಮನೆದಿಂದ ಬಂದಾಳ ಅಣ್ಣ ತಮ್ಮರ ಕೂಡನೆ ಬಂದಾಳ ಕಾರ್ಯಕ್ರಮ ಮಾಡಕತ್ತಾಳ ಇವತ್ತು ನಾ ನಿಮ್ಮ ಕೂಡ ಕಾರ್ಯಕ್ರಮಕ್ಕೆ ಬಂದಿನಪ್ಪ ಅಂತಂದ್ರ ನಾ ನನ್ನ ಗಂಡನ ಮನೆಯಿಂದ ಬಂದಿನಿ ಗಂಡನ ಮನೆಯಿಂದ ಬಂದ್ರು ತವ್ರ ಮನಿ ಹೆಸರಾಕಿ ಹಾಡ್ತೀನಪ್ಪ ಅಂತಂದ್ರ ನನ್ನ ತವ್ರ ಮನೆಗೆ ಬಂದಿನಿ ಅಂದ್ರ ಅಣ್ಣ ತಮ್ಮರ ಮೇಲೆ ಮಾಯಾ ಹೆಚ್ಚಾಗಿ ತಾಯಿ ತಂದಿ ಮೇಲೆ ಪ್ರೀತಿ ಹೆಚ್ಚಾಗಿ ಹೆಂಗ್ ಹಾಡ್ಬೇಕಾಗ್ಯದ ಅಣಗಳ ಮೇಲೆ ಕೇಳು ಹೋಲಿ ಹವಳ ನಾಡಗೌಡ ಏನಾಯ್ತವ ಇದು ನಾವು ಹಾಡ್ತಕ್ಕಂಥದ್ದು ಹಾಡ ಅಲ್ಲ ಮತ್ತೆ ಯಾರು ಹಾಡ್ತಿದ್ರು ನಮ್ಮ ಆಯಿಗಳು ನಮ್ಮ ಮೌಗಳು ಹಿಂದಕ್ ಹಾಡ್ತಿದ್ರತ್ತ ನಮ್ಮ ಆಯಿ ಕುತ್ತಕರ ಹಿಂಗ್ ಹೇಳ್ತಿದ್ರು ಅದು ನಾ ಇವತ್ತು ಸಭದಾಗ ಹೇಳಕತ್ತೀನಿ ನಮ್ಗೆಲ್ಲ ಇಂತ ಅನುಭವ ಮಾತು ಬರಂಗಿಲ್ಲ ತಮ್ಮ ನಮ್ಮ ಆಯಿ ಹೇಳೋದು ಮಾತು ಇವತ್ತು ಜನರ ಮುಂದೆ ಹೇಳ್ಬೇಕಾಗ್ಯದ ಹೆಂಗ ಬೀಜಾಕ ಇಟ್ಟೀನಿ ನನ್ನ ತಮ್ಮ ಬೀಜಾಕ ಇಟ್ಟೀನಿ ನನ್ನ ತಮ್ಮ ನಿನಗಾಗಿ ಇಟ್ಟೀನಿ ನನ್ನ ಮಗಳ ನಿನಗಾಗಿ ಇಟ್ಟೀನಿ ನನ್ನ ಮಗಳ ಏನ್ ಹಾಡ್ದೇವ ಬೀಜಕ್ಕ ಇಟ್ಟಿನಿ ಬಿಳಿ ಜ್ವಾಳ ನನ್ನ ತಮ್ಮ ನಿನಗಾಗಿ ಇಟ್ಟಿನಿ ನನ್ನ ಮಗಳ ಯಾಕಪ್ಪ ಅಂತಂದ್ರ ತಾಯಿ ತಂದಿ ಬ್ಯಾರೆ ಊರಿಗೆ ನಮ್ಮನ್ನ ಮಾಡಿ ಕೊಟ್ಟಿರಂದ್ರ ತವ್ರ ಮನೆ ಸಂಬಂಧ ಉಳಿಲತ್ ಹೇಳಿ ತವ್ರ ಮನೆಗೆ ಹೋಲಕ್ಕ ಬರ್ಲಕ್ಕ ದಾರಿ ಆಗಲತ್ ಹೇಳಿ ತಮ್ಮ ಕುಡಕಿದ್ರು ಹಡಕಿದ್ರು ದುಡಿಲಿಕ್ಕಂದ್ರು ಹೊಲ್ದಾಗ ಕೆಲಸ ಮಾಡ್ಲಿಕ್ಕಂದ್ರು ಹೆಣ್ಣು ಮಕ್ಕಳು ವರ್ಣ ಮಾಡಿ ನಾ ಹೆತ್ತಿರುವಂತ ಹೆಣ್ಣು ನನ್ನ ತವ್ರ ಮನೆ ಕುಡ್ತೀನಿ ಅಂತ ಹೇಳಿ ಹಂಬಲದಿಂದ ತವ್ರ ಮನೆ ಮೇಲೆ ಹೆಣ್ಮಕ್ಳು ಹಾಡ್ತಿದ್ರತ್ತ ಬೀಸಾಕಲ್ಲಿನ ಹಾಡ ಅವಾಗಿನ ಕಾಲ್ನಾಗ ಜ್ವಾಳ ಬೀಸಾಕರ ಮನಿ ಒಳಗ ಹೆಣ್ಣು ಮಕ್ಕಳು ಜ್ವಾಳ ಬೀಸುವಂತ ಸಂದರ್ಭದೊಳಗ ಎತ್ತಿನ ಗಾಡಿ ಕೊಳ್ಳ ಕಟ್ಟದ್ರ ನನ್ನ ಅಣ್ಣ ನನ್ನ ಅಪ್ಪ ಎತ್ತಿನ ಕೋಲ ಕಟ್ಕೊಂಡು ನನ್ನ ಹಬ್ಬಕ್ಕೆ ಕರ್ಯಾಕ ಬಂದಾರ ಅಂತ ಹೇಳಿ ಮ್ಯಾಳಿಗೆ ಎತ್ತಿ ಹುಬ್ಬಗೈ ಹಚ್ಚಿ ನೋಡ್ತಿದ್ರತ್ತ ನಮ್ಮ ಅಣ್ಣನ ಗಾಡಿ ನಮ್ಮ ಅಪ್ಪನ ಗಾಡಿ ಅಂತ ಹೇಳಿ ಈಗಿನವ್ರು ಏನ್ ಮಾಡ್ತಾರ ಈಗಿನವ್ರು ಬೇರೆ ಮಾಡ್ತಾರವ ಒಂದು ಫೋನ್ ಹಚ್ಚಿದ್ರ ಅಲ್ಲಿ ಮಿಸ್ ಕಾಲ್ ಹೊಡೆದ್ರೆ ಇಲ್ಲಿ ಕಿಸಗಾಲ್ ಹಾಕುದೆ 5 ನಿಮಿಷನಾಗಿ ಮನಿ ಮುಂದೆ ಎಲ್ಲರ ಮುಂದೆ ಕಾರ್ ಗಾಡಿ ಅದಾವ ಆಗಿದ್ದಿತ್ತಿಲ್ಲ ಆಗ ಬರೀ ಎತ್ತಿನ ಕೋಲ ಕಟ್ಟದ್ರ ನನ್ನ ತವ್ರ ಮನಿ ಎತ್ತದವತ್ತು ಎತ್ತಿನ ಹೆಜ್ಜೆ ಮೇಲೆ ಖೂನ್ ಹಿಡಿತಿದ್ರತ್ತ ಹೆಂಗ ಎತ್ತುಗಳು ಹೆಂಗವ ಎಂತ ಎತ್ತುಗಳು ಅಣ್ಣನ ಆರಪ್ಪ ಅಣ್ಣನ ಆರಪ್ಪ
ಎತ್ತಿನ ಕೊಳ್ಳ ಕಟ್ಟಿ ತವ್ರ ಮನಿ ಸೀಮಿ ಬಿಟ್ಟು ಗಂಡನ ಸೀಮಿ ಒಳಗ್ ಕಾಲ್ ಹಾಕಿದ್ರಿ ಇವ್ ನನ್ನ ಅಪ್ಪನ ಎತ್ತದವ ಹೆಣ್ಣು ಮಕ್ಕಳು ಎದಿಗ್ ಕೈ ಹೆಚ್ಚಿ ಹೇಳ್ತಿದ್ರತ್. ಹೌದು ಆಗಿನ ಕಾಲ ಒಳಗ ಹೌದು ಈಗಿನ ಕಾಲೆಲ್ಲ ಬೇರೆ ಬಂದಾವ ತಮ್ಮ. ಹೌದು ಅದ್ರದ್ ಹಂಗೆ ಹೇಳ್ಕೊತ ಹೋಗ್ತೀನಿ. ಅದಕ್ಕೆ ಜಾನಪದ ಕವಿಗಳು ತಾಯಿದೇರ ಮ್ಯಾಲ ವರ್ಣ ಮಾಡಿ ಹಾಡ ಬರ್ದಾರ. ಹೆಂಗ್ ಬರ್ದಾರವ ಹೆಂಗ್ ಬರ್ದಾರ ಹೇಳ್ತೀನಿ ಕೇಳ. ಹೇಳ್ರಲ್ಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಲ. ಹಣದ ತಾಯಿನ ಕಪಟಗಾರ ಮರಳಿ ಸಿಗುವಳೇನೋ. ತಾಯಿ ಮರಳಿ ಬರುವಳೇನೋ. ನನ್ನವ ಮರಳಿ ಸಿಗುವಳೇನೋ. ಹೌದು ಜಾನಪದ ಕವಿಗಳು ತಾಯಿದೇರ ಮೇಲೆ ಹಿಂಗ ವರ್ಣ ಮಾಡಿ ಹಾಡ ಬರ್ದಾರಲ್ವಾ? ಯಾಕೆ ಬರ್ದಾರ? ಯಾಕೆ ಬರ್ದಾರು? ತಾಯಿ ಅನ್ನಂತದ ಹಂತದ ಹಂಬಲಿತ್ತು, ತಾಯಿ ಅನ್ನಂತದು ಬಂಗಾರ ಇತ್ತು. ಯಾಕತಿ ಕೇಳಿ ಏನಾಗ್ಯದ? ಯಾಕವ ನಿನಗೇನಾಗ್ಯದತ್ತ? ಏನು ಇಲ್ವಾ? ಏನು ಇಲ್ಲ. ತಾಯಿ ಅನ್ನಂತದ ಒಂದು ಬಂಗಾರ ಇದ್ದಂಗ ನಾಡಗೌಡ. ಸುಳ್ಳು ಹೇಳಕ್ ಹೋಗ್ಬೇಡ್ರಿ ನೀವು. ಯಾಕೋ ತಾಯಿನಂತ ಬಂಗಾರ ಇಲ್ವಾ? ಮತ್ತೆ ಯಾರು ಬಂಗಾರ? ತಾಯಿ ಇದ್ದಂತ ಕೆಬ್ಬಣ ಇದ್ದಂಗ ತಿನ್ನ. ನಿನಗೆ ಯಾರು ಬಂಗಾರ ಅಂದಿರಿ? ಹೆಂಡತಿ. ಆ ಬಸ್ಸುಗ ನಿನಗ ತಲಿ ಕೆಟ್ಟದ ಏನ್? ಇಬ್ಬರಿಗೂ ಇವತ್ತೇನು ಮಾತಾಡ್ಕೊಂಡ್ ಬಂದಿರಿ ಹೆಂಡ್ರಿ ಅಂತ ಹೇಳಿ? ನಿಮ್ಮ ತಲೆನೇ ಕೆಟ್ಟದ ತಿನ್ವನ. ಯಾಕೋ ನಿನ್ನ ಹೆಂಡತಿ ಹೆಂಗ್ ಹೆಚ್ಚ ಕೇಳಲ? ಹೆಂಗ್ ಹಾಡ್ಕಿ ಬಂದಿವು. ಮುತ್ತೆ ಚುರುಮುರಿ ಹಾಡ್ಸ್ಲಾತಾನ. ಒಳಗ್ ಬಂಡಾರ ಕೂಡ್ಸ್ಯಾನ. ನಾನು ನೋಡಿಲ್ ನೋಡಿ ಇಟ್ಟತಾನ. ಒಳಗ್ ಬಂಡಾರ ಕೂಡ್ಸಿ ಹಾಡ್ಸ್ಲಾತಾನ. ಮೈ ಎಲ್ಲ ಹೊಲಸಾಗ್ತದ. ಆತದಲ್ಲ. ಮನಿಗ್ ಹೋಗಾನ ನೀರ್ ಕಾಸಾಕಿ ಹಾಣ್ತಿ, ರೊಟ್ಟಿ ಬಡಿಯಾಕಿನ ಹಾಣ್ತಿ, ತಂದು ಊಟಕ್ಕೆ ಕೊಡಾಕಿನ ಹಾಣ್ತಿ. ಮತ್ತೆಲ್ಲ ನೀರ್ ಕಾಸಿ ಡುಬ್ನಾ ಕೈ ಹೋಗಲ್ಲ ಹಿಡಿದ ಗಾಸ ತೆಗಿತಾಳ ನನ್ನ ಹಾಣ್ತಿ. ಅದಕ್ಕೆ ಹಾಣ್ತಿ ಹೆಚ್ಚಿಗೈತಿ ನೀವನ. ಇವತ್ತ ಕಾರ್ಯಕ್ರಮಕ್ಕೆ ಬಂದಿದಿ, ಇಲ್ಲಿ ಗುಲಾಲ ಭಂಡಾರ ಹಚ್ಚಾರ. ಈಗ ಮನಿಗ್ ಹೋಗಾನ ನಿನಗ ನೀರ್ ಕಾಸಿ ಕೊಡಾಕಿ ನಿನ್ ಹೆಂಡ್ತಿ, ಅಡಿಗೆ ಮಾಡಿ ಕೊಡಾಕಿ ನಿನ್ ಹೆಂಡ್ತಿ. ಈಗ ನೀರ್ ಕಾಸಿ ಕೊಟ್ಟು ನೀ ಝಳಕಕ್ ಹೋದಕಾರ ನಿನಗ ಬಚ್ಚಲಾಗ ಡುಬ್ಬದಾಗ ಕೈ ಹೋಗಂಗಿಲ್ಲ. ಹಡದ ಗಾಸ ತಿಕ್ತಾಳ ನನ್ನ ಹೆಂಡ್ತಿ. ಅಲ್ಲಿ ನಿನಗ ಬಚ್ಚಲ ಮೂರಾಗ ಹೋಗಂಗ್ ತಿಕ್ತಾಳೇನು? ಇಲ್ಲವ ಬಾಳ ಸ್ಮೂತ್ ತಿಕ್ತಾಳ. ಮತ್ತ ಅವನಿಗೆ ಕಟ್ಟ ಸೇಡ್ ತೀರಿಸ್ಕೊಲತ್ತಿದೇನು? ಅಂದ್ರೆ 2 ದಿನ ಆಯ್ತು ಮನಿಗ್ ಹೋಗಿಲ್ಲವ, ಅದಕ್ಕೆ ನೆನಪಾಲತ್ತ. ಹಿಂಗಾಗ್ಯದೇನು? ಇಟ್ಟೆಲ್ಲ ಮಾಡ್ತಾಳ ನಿನ್ನ ಹೆಂಡತಿ ಹೆಚ್ಚಿಗೆ. ನಾಡಗೌಡ ನಿನಗೊಂದು ಮಾತು ಕೇಳ್ತೀನಿ. ಬೇಕಾದಂಗ 6 ತಾಸು ರಾತ್ರಿ ಕೇಳ್ರಿ ನೀವು ಎಬಸಿ. ಏನಂತ ಹೇಳ್ತೀರಾ? ಹೆಣ್ತಿ ಹೇಳು ಮಗನ. ಅವನು ಹಂಗೇರಿ ಅಲ್ಲ. ಮೊನ್ನೆ ರಾತ್ರಿ ಫೋನ್ ಹಚ್ಚಿ ನೀವನಿಗೆ ಏನಂದ? ನನ್ನ ಹೆಣ್ತಿ ಅಲ್ಲ ಆತ ನೀವು ಫೋನ್ದಾಗ. ಹಲೋ ಅನ್ನಲ್ಲಿಲ್ಲವ. ಇಲ್ಲ. ಹೆಂಗಾಗ್ಯದೇನು? ಯಾಕೆ ನಿಮಗೆ ಹೆಂಡ್ರ ಭಾಂತಿ ಬರ್ತದಂದ್ರ ಯಾಕ ಅಚ್ಚಗಳ ಮೇಳದಾಗ ಕೂತ್ ಮಾತಾಡೋರ್ಗಿ ನಿನಗ ಹೇಳ್ತಿ ಅಂದ್ರೆ ಎಟ್ರೆ ಅಮೃತ ತಮ್ಮ ನಿಮಗ ಬಾಳ ಹೆಚ್ಚಿನವ್ರದಾರವ ಹಂಡ್ರನಂತವ್ರು. ನೋಡು, ತಾಯಿ ಅನ್ನಂತಕಿ ಜಗತ್ತಿನಾಗ ಸಿಗ್ಲಾರ ವಸ್ತು ಅಪ್ಪ ಅಂತಂದ್ರ ತಾಯಿ ಒಂದೇ. ಎಲ್ಲಾನು ಸಿಗ್ತದ ಜಗತ್ತಿನಾಗ. ತಾಯಿ ಅನ್ನಂತದ್ದು ಒಟ್ಟ ಸಿಗಂಗಿಲ್ಲ. ಹೆಂಡತಿನೂ ಸಿಗಲ್ಲವ. ಹೆಂಗ ಸಿಗಂಗಿಲ್ಲ? 1ನೇ ಗಾಡಿ ಹಂಗ 2ನೇ ಗಾಡಿ ಬರ್ತದೇನ್ರಿ? ಮೊದಲ ಎಲ್ಲ ದೈವದವ್ರು ಕೂಡಿ ಸ್ಟೇಜ್ ಮ್ಯಾಗ ಅಗದಿ ಅಲಂಕಾರ ಮಾಡಿ ಎಲ್ಲಾರು ದೈವದ ಅಕ್ಕಿ ಕಾಳತ್ತೆ ಹೋಗುದು ಚಂದಾಗಿ ಅಂದಾಗಿ ಮಾಡಿರ್ತಾರವ. ಮಾಡ್ಯಾರಲ್ಲ. 2ನೇದ್ದು ಏನ್ ಮಾಡ್ತಂದಿರ್ತೆ? ಯಾದಿ ಮ್ಯಾಗ ಶಾದಿ ಮಾಡಿ ಗಾದಿ ಹೇರ್ಕೊಂಡ್ ನಡಿ ಮನಿಗತ್ತಾರ. ಹಿಂಗಾಗಿರ್ತದಿಲ್ಲ. ನಿನಗೊಂದು ಮಾತು ಹೇಳ್ತೀನಿ. ಹೇಳುವ. ಅಚ್ಚ ಕಡೆ ಕೂತು ತಮ್ಮಗ ನಿನಗೊಂದು ಮಾತ ಹೇಳುವ. ಹೇಳ್ತಿ ಅಲ್ಲತ್ತಿರ್ರಿ. ನಿಮ್ಗೊಂದು ಮಾತು ಕೇಳ್ತೀನಿ. ಜಗತ್ತಿನಾಗ ತಾಯಿ ಅದಿ ಹಾಲು ಕುಡಿದು ಜೋಪಾನಾಗಿರೋ ಏನ್ ಹೆಂಡತಿ ಮಲಿ ಹಾಲು ಕುಡಿದು ಜೋಪಾನಾಗಿರೋ? ಯಾರು ಕುಡಿದೇವಲೆ? 3 ದಿನ ಸಕ್ರಿ ನೀರು ಹಾಕ್ಯಾರ. ಹುಟ್ಟು 3 ದಿನ ಆಗನ. ನಂದಿನಿ ಪ್ಯಾಕೆಟ್ ಹಾಲ. ನಂದಿನಿ ಪ್ಯಾಕೆಟ್ ಆಗನ. ರಬಲ್ ಮಲಿ ನಾಡಗೌಡ ಕೂಡದಂತ ದೈವ ಬಹಳ ಚಂದ ಕೂಡ್ಯದ. ತಾಯಿ ತಂದಿ ಅಂದ್ರ ದೇವ್ರ ಇದ್ದಂಗ. ನಿನಗ ದಿಮ್ಮಿನ ಮುಂದೆ ಕೂತಿದಿ. ಶಿವಸ್ಥಾನ ಸೇವಾ ಮಾಡಕ್ ಬಂದಿದಿ. ನಿನ ದಿಮ್ಮಿನ ಮ್ಯಾಲ ಕೈ ಇಟ್ಟು ಇಲ್ಲಿ ಕೂತಂತ ತಾಯಿ ತಂದಿ ಮೇಲೆ ಸಾಕ್ಷಿ ಮಾಡಿ ನಿನಗೊಂದು ಮಾತು ಕೇಳದ. ಈಗ ರಬ್ಬಲ್ ಮಲಿ ಹಾಲು ಕುಡಿದು ನೀ ಜೋಪಾನಾಗಿದ್ ಖರೆ ಅದ. ತಾಯಿ ಊಟಕ್ಕೆ ಕೂತಂತ ಸಂದರ್ಭದೊಳಗ ತೊಟ್ಟಲದಾಗ ಕೈ ಕಾಲು ಬಿಚ್ಚಿ ಆಡುವಂತ ಸಂದರ್ಭದೊಳಗ ನೀ ಹೇಸಿಗೆ ಮಾಡಿದ್ರು ತಾಯಿ ಉಣಗಂಗಾಲ ಸರಿಸಿಟ್ಟು ನೀನು ಹೇಸಿಗೆ ತೊಳೆದು ಲಾಲನೆ ಪಾಲನೆ ಮಾಡ್ಯಾಳ. ತಾಯಿ ಅನ್ನಂತಕ್ಕಿ ಬಂಗಾರ ಇದ್ದಂಗ. ತಾಯಿ ಅನ್ನಂತ ಕೆಬ್ಬಣ ಇದ್ದಂಗ. ಯಾಕೋ ಅವಾಗ ಹೇಳ ಹಂಗ. ಈಗೇನ್ ಹೇಳ? ನಿನ್ನ ಹೆಂಡತಿ ಕರ್ಕೊಂಡು ಇಟ್ಟಂಗಿ ಬರ್ದಿಗಾರೆ ಕಬ್ಬಿನ ತಡಿಗಾರೆ ಹೋಗೋ ಕರ್ನಾಟಕ ಹಾಟೆ ಅಲ್ಲ.
ಅದಕ್ಕೆ ಹೆಂಡ್ರ ಹೆಚ್ಚಿಗತ್ತಿವ ನಾವು ಹೆಂಡ್ರ ಮ್ಯಾಗೂ ಒಂದು ಜಾನಪದ ಕವಿ ಬರ್ದಾರೆ ಏನಂತ ಬರ್ದಾರ ಕೇಳಲ್ಲ ಹೇಳ ನೋಡನು ಏನ್ ಮಾಡ್ಕೊಂಡ ಹೆಂಡತಿ ತೀರಿ ಹೋದನಲ್ಲ ಮತ್ತೆ ಬರ್ತಾರೇನೋ ಮಾಡ್ಕೊಂಡ ಹೆಂಡತಿ ಸತ್ತ ಹೋದನಲ್ಲ ಮತ್ತೆ ಬರ್ತಾರೇನೋ ಮತ್ತೊಂದು ಹೆಂಡತಿನ ಮಾಡ್ಕೋತೀನಿ ಅಂದ ಮಕ್ಕಳು ಬಿಡ್ತಾರೇನೋ ಯಾಕ ಮಕ್ಕಳು ಬಿಡ್ತಾರೇನೋ ಮಕ್ಕಳು ಬಿಡ್ತಾರೇನೋ ಸರಿ ಏನ್ ನಾಡಗೋಡ ಏನಿವ ಇಂತ ತುಂಬಿರುವಂತ ಸಬದೊಳಗ ಇಟ್ಟು ಚಂದ ಕೂತಿರುವಂತ ನನ್ನ ತಾಯಿ ತಂದಿಗಳ ಮುಂದ ಹೆಂಡತಿ ಕಾಲಾಗ ಇಂತ ಪರಿ ದುಃಖಿಸಿ ಹತ್ತು ಮತ್ತೊಬ್ರ ಮುಂದೆ ಸುಂಬಳಾಕೊಳ್ಳೋದು ಮತ್ತೊಬ್ರ ಮಾರಿ ಮೇಲೆ ಹೋಗಿಲ್ಲತ್ತಿದಿ ನಿನಗ ಅಟ್ ತ್ರಾಸ ಆಗ್ತದೇವ ನಾ ಹೆಣ್ಣು ನೋಡ್ಲಕ್ ಹೋದಕ್ರಿ ಇವನು ಅರ್ಬಿ ಹಾಕೊಂಡು ಹೋಗಿನಿ ಅವನು ಅರ್ಬಿ ನೀ ಹೆಣ್ಣು ನೋಡ್ಲಕ್ ಹೋಗಾರ ಇವನು ಅರ್ಬಿ ಹಾಕೊಂಡ್ ಹೋಗಿದಿ ಅವ್ನ ಅರ್ಬಿ ಹಾಕೊಂಡು ಹೋಗಿನಿ ಇವ ಸುಳಿ ಮಗನ ಹಂಗೆ ಹೋಗ್ಬೇಡವಲ್ಲ ನಾನು ಬೂಟ್ ಹಾಕೊಂಡು ಹೋಗಂದ್ರೆ ಹೆಣ್ಣು ಕೊಡ್ತಾರೆ ಇವನು ಬೂಟ್ ಹಾಕೊಂಡು ಹೋಗಿನಿ ಇವೆಲ್ಲ ಕಡನೆ ಒಯ್ದಿದಿ ಹೌದು ಅದಕ್ಕೆ ಅಟ್ ತ್ರಾಸ ಆತು ಒಂದ್ ಹೆಣ್ಣು ನೋಡ್ಲಿಕ್ಕೆ ಇಟ್ಟು ತ್ರಾಸ ಇದೆ ಎಣ್ಣೆದ ಇಟ್ಟು ತ್ರಾಸ ಅಲಿಕ್ಕಿಲ್ಲ ಖರೆ ನಿನಗೊಂದು ಮಾತು ಹೇಳ್ತೀನಿ ಅಷ್ಟು ತ್ರಾಸ ಮಾಡ್ಕೊಂಡು ಹಿರಿಯರ ಒಂದು ಮಾತು ಹೇಳ್ಯಾರ ಏನತ್ತ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಂದಾರ ಎಲ್ಲರದು ಕಡ ತಗೊಂಡ್ ಹೋಗಿ ನನ್ನ ಮಗಳಿಗೆ ಮದುವೆಯಾಗಿ ಸಂಸಾರದ ಚಂದ ನಡೆಸಿದಲ್ಲ ಇದು ಕರೆಕ್ಟ್ ಹೇಳಿದ್ರು ಮಾತಿನ ಇದು ಕರೆಕ್ಟ್ ಅದಿಲ್ಲ ಸಾವಿರ ಸುಳ್ಳು ಹೇಳಿ ಒಂದ್ ಲಗ್ನ ಮಾಡಂದಾರ ಸಾವಿರ ಸುಳ್ಳು ಹೇಳಿ ಒಂದು ತಾಯಿನ ತೊಗೊಂಬಾತ ಯಾರು ಹೇಳಿಲ್ಲ ಹಿಂಗೇನು ಹೌದು ಅದಕ್ಕೆ ನಿನಗೊಂದು ಮಾತು ಹೇಳ್ತೀನಿ ಕೇಳಿಲಿ ಎಲ್ಲ ಇಲ್ಲಿ ಕೂಡುವಂತ ದೈವದ ಮುಂದ ದಿಮ್ಮಿನ ಮುಂದ ಬಂಡರ್ ಚೀಲ ಅದ ಆ ಬಂಡರ್ ಚೀಲ ಮೇಲೆ ದಿಮ್ಮಿನ ಮೇಲೆ ಕೈ ಇಟ್ಟು ಎಲ್ಲಾ ತಾಯಿ ತಂದಿ ಸಾಕ್ಷಿ ಮಾಡಿ ನಾ ಒಟ್ಟ ತಾಯಿ ಎದಿ ಹಾಲು ಕುಡಿದು ಜೋಪಾನಾಗಿಲ್ಲ ನಾ ರಬ್ಬಲ್ ಮಲಿ ಹಾಲು ಕುಡಿದು ನಾನು ಹೆಂಡತಿನಿಂದ ಜೋಪಾನಾಗಿನಂತೆ ದಿಮ್ಮಿನ ಮೇಲೆ ಕೈ ಇಟ್ಟು ಹೇಳ್ಬಿಡು ದಿಮ್ಮಿನ ಮ್ಯಾಗ ಕೈ ಇಟ್ಟು ಕರೆ ಕರೆ ಹೇಳ್ತೀನವ ಮುಖ ಕುಡ್ದಿ ನಿಂತ್ಗಾಣಾಗ ಆದ್ರೂ ತಾಯಿ ಗುಣ ಹೇಳ್ಸಿನ ತಿನ್ನ ಇದು ಎಂತದ ಈ ಸದ್ದ ಮಗಳು ಮಕ್ಕಳು ಎಲ್ಲಾರು ಜಾತ್ರೆಗೆ ಬಂದಿರ್ತಾರ ಊರಾಗ ಬಂದಾರಲ್ಲ ಮಗನ ಮಕ್ಕಳಂತರೂ ಅಲ್ಲೇ ಇರ್ತಾರ ನಾನು ಬಂದಿನಿ ನೀನು ನಿನ್ನ ಮಕ್ಕಳು ಇಲ್ಲೇ ಅದಾರ ಹೌದು ಈ ಸದ್ದ ಜಾತ್ರೆ ನೋಡ್ಲಕ್ ಹೋಗ ಮುಂದೆ ಮಗಳ ಮಕ್ಕಳನ್ನ ಹೆಗಲ ಮ್ಯಾಗ ಕುಂದರ್ಸ್ಕೊತಾರ ನಮ್ಮ ಮಕ್ಕಳನ್ನ ತೆಳಗ್ ಬಡ್ಡ್ಯಾಗ ಧರ 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 ಎಳಿತಾರ ಹಿಂಗ ಇದ್ರ ಬಂದಾರ ಏನ್ ಕೇಳ್ತಾರ ಅಯ್ಯಕ್ಕ ಮಲ್ಲವ ಮ್ಯಾಗಿಂದ ಯಾರ್ದು ಏನ್ ಹೇಳ್ತಾ ತಾಯಿ ಮಗಳು ಸಿದ್ಧ ಒಂದು ಅಂತ ಹೇಳ್ತಾರ ತಾಯಿಗೆಂದು ಆ ಕರ್ನನ್ ಹಟ್ಟೆ ಗೌಡಿ ಅಂತ ಹೇಳ್ತಾರ ಯಾಕೆ ಹೇಳ್ತಾರ ತಾಯಿ ಯಾಕೆ ಹೇಳ್ತಾರವ ಇಂಥವ್ ಯಾಕೆ ಹೇಸಿ ಗುಣ ತಿನ್ನ ಯಾಕೆ ಹೇಳತ್ ಹೇಳ್ತೀನಿ ಕೇಳಿ ಯಾಕ ತಾಯಿನೇ ಹೆಚ್ಚತ್ ಹೇಳಿ ತಾಯಿ ಮಲಿ ಹಾಲೆ ಕುಡ್ದಿ ಖರೆ ಆದ್ರೂ ತಾಯಿ ಗುಣ ಹೇಸವತ್ ಹೇಳಿ ಮೊದಲಿಗೆ ಬರ್ನ ಒಂದು ಖೇಲಿ ಹಾಡಿದ್ನ ಏನತ್ತ ಮಾಹಿಯ ಮೋಹಕ್ಕ ಮೆಚ್ಚಿ ಕುಂತೆಲ್ಲ ನೀ ಮೂರ್ಖ ಸುಖ ಎಂದು ತಿಳಿಲಿಲ್ಲ ನಿನ್ನ ಮನಕ ಹೆಂಡತಿ ಬಂದು ಬಲಗಾಲ ಹಾಕೋದು ತಾಯಿ ತಂದಿಗೆ ಒಯ್ದು ಅಡವಿ ಒಳಗೆ ಇಟ್ಟಿ ಯಾಕಪ್ಪ ಹೆಂಡತಿ ಕೂಡನೆ ಒಂದು ಬಿಸಿ ರೊಟ್ಟಿ ಕೊಟ್ಟು ಅದೇ 2 ಅಂತಸ್ತು ಬಿಲ್ಡಿಂಗ್ ಒಳಗೆ ತಾಯಿಗೆ ಒಂದು ರೊಟ್ಟಿ ಹಾಕಿ ಇಟ್ಟಿದ್ರ ಎಲ್ಲ ಬಾಳ ಹೊಲಸು ಮಾಡ್ಲತ್ತಿದ್ರಿ ಹೇಳ್ರಿ ಅವ್ರು ಹೊಲಸು ಮಾಡ್ಯಾರ ಅಂತ ಹೇಳಿ ಒಯ್ದು ಹೊಲದೊಳಗಿಟ್ಟಿ ಅದಕ್ಕೆ ನೀ ಸ್ವಲ್ಪ ಕುಡ್ದಿದಿ ಅದಕ್ಕೆ ಹೇಳತ್ತಾರ ನನ್ನ ಅವುಗಳು ಏನತ್ತ ತಂಗಿ ಆ ಕರ್ಣನ ಹಂಟೆ ನಿನ್ನ ಜೊತೆ ಮಾತಾಡ್ಲಕತ್ತಾನಲ್ಲ ಗೌಡ್ಯ ಅವನು ಒಂದ್ ಜರ ಆ ಕಡೆ ಕಳಸ ಮಂಗಳಾರತಿ ಮಾಡ್ತೀನಿ ಅಂತ ಗುಡ ಕೂತ್ ಹೆಣ್ಮಕ್ಳು ಕರಿಯಾಕತ್ತಾರ ಹಿಂಗೆ ಅಂದ್ರಿ ಅವ್ರು ಹಿಂಗೆ ಅಂದಾರ ನೋಡಿ ಕೇಳ ಆ ಕಡೆ ಕರ್ಣನ ಹಟ್ಟೆ ಗೌಡೇನೆ ಅಂದ್ರ ಆ ಕಡೆ ಮಾರಿ ಮಾಡೋರ್ ಕೈ ಮಾಡಿ ಕರಿಸ್ತಾರ ನಿನ್ಗೆ ಇಲ್ಲ ಬ್ಯಾಡ್ರಿ ಯಾಕೋ ಅವ್ರ ಮಂಗಳಾರತಿ ಮಾಡ್ತೀನಲ್ಲ ಅತ್ತಾರ ಖರೆ ನಾನೇ ಅಲ್ಲತ್ತಿದಿಲ್ಲ ಇಟ್ರ ಮ್ಯಾಲ ತಿಳ್ಕೊ ಯಾರು ಹೆಚ್ಚಿಗಿ ತಾಯಿ ಹೆಚ್ಚಿಗೆ ಅಲ್ವಾ ತಾಯಿ ಹೆಚ್ಚಿಗಿಲ್ಲ ತಾಯಿ ಅನ್ನಂತದು ಸವಿಯಲಾರ ವಸ್ತು ತಾಯಿ ಅನ್ನಂತದು ಕರಗಲಾರ ವಸ್ತು ತಾಯಿ ಅನ್ನಂತ ಶಬ್ದ ತಕಡ್ಯಾಗ ಹಾಕಿದ್ರು ತೂಗಲಾರಂತ ವಸ್ತು ಬೆಂಕ್ಯಾಗ ಹಾಕಿದ್ರು ಸುಡ್ಲಾರಂತ ವಸ್ತು ಅದು ನೀರಾಗ ಹೋಗಿದ್ರು ಮುಣಗಲಾರಂತ ವಸ್ತು ತಾಯಿ ಅನ್ನಂತಕ್ಕಿ ಬಹಳ ದೊಡ್ಡದ ತಾಯಿ ಪಡಿಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ಬೇಕು ಹೌದು ಇನ್ನ ಮುಂದೆ ಹೇಳ್ತೀನಿ ಕೇಳಿ ಹೇಳುವ ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಏನು ಮಾಡುವ ಪ್ರಾಯಕ್ಕೆ ಬಂದ ಸಂದರ್ಭದೊಳಗ ವಯಸ್ಸಿಗೆ ಬಂದ ಸಂದರ್ಭದೊಳಗ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡಿ ಕುಂತ ಸಂದರ್ಭದೊಳಗ ಏನಾಯ್ತಲ್ಲಿ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ತಾಯಿ ಪಾರ್ವತಿ ಒಂದು ಮಾತು ಕೇಳ್ತಾಳ ಎಂತ ಮಾತು ಕೇಳಿದ್ರು ಏನೋ ಅಮೋಘ ಸಿದ್ಧ ನಿನಗ ನಿನ್ನ ತಂದೆ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನ ಕೇಳ್ತ ಹೇಳಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೇಳಿದ್ರು ಅವಾಗ ಅಮೋಘ ಸಿದ್ಧ ಏನ್ ಹೇಳ್ತಾನವ ಅವಾಗ ತಾಯಿಗೆ ಮಗ ಹೇಳ್ತಾನ ಏನತ್ತ ತಾಯಿ ಹರ ಮುನದ್ರ ಗುರು ಕಾಯ್ತಾನ ಗುರು ಮುನದ್ರ ಧರಣಿ ಮೇಲೆ ಕಾಯವ್ರು ಯಾರು ಇಲ್ಲ ನನ್ನ ತಂದೆ ಹೆಚ್ಚಿನವ ಅಂತ ತಾಯಿ
ಪಾರ್ವತಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೇಳ್ತಾನೆ ಅವಾಗ ತಾಯಿಗೆ ತುಂಬಿದ ಹಟ್ಟಿ ತುಂಬಿದಂಗಾಯ್ತು, ಮುಗುಲ್ ಹರಿದ ಮೈ ಮೇಲೆ ಬಿದ್ದಂಗಾಯ್ತು, ಹಟ್ಟಾನ ಕಳಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಮಗನ ಮೇಲೆ ಸಿಟ್ಟಿಗೆ ಬಂದಳು ತಾಯಿ ಪಾರ್ವತಿ. ಮಗನ ಮೇಲೆ ಸಿಟ್ಟಿಗೆ ಬಂದು ಮಗನಿಗೆ ಒಂದು ಪರೀಕ್ಷೆ ಇಡ್ತಾಳ, ಒಂದು ಫಣತ್ ಹಾಕ್ತಾಳ. ಎಂತ ಪರೀಕ್ಷೆ ಇಟ್ಟಳವ? ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ, ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ, ನಿನ್ನ ಗುರುವಿನಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿಕನ ಕಾಲ ನೀರು ತಂದು ಸೇವಾ ಮಾಡುದೇ ಖರೆ ಆದ್ರ ಅವಾಗ ಈ ಜಗತ್ತಿನಾಗ ನಿನ್ನ ತಂದೆ ಹೆಚ್ಚಿನ ಒತ್ತೇಳಿ ಒಪ್ಪಗೋತೀನಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಣತ್ ಹಾಕಿದ್ರು. ಅವಾಗ ಅಮೋಘ ಸಿದ್ಧ ಏನ್ ಮಾಡ್ತಾನವ? ತಾಯಿ ಮಾತಿಗೆ ನಿಂದೆ ಆಡಲಾರ ತಾಯಿ ಮುಂದೆ ತಲೆ ತಗ್ಗಿಸಿ ತಂದಿ ಸಣಿ ಮಾಡ್ಕೊಟ್ಟು ಎಲ್ಲಿಗೆ ಬಂದ? ಎಲ್ಲಿಗೆ ಬರ್ತಾನ? ಹೇಳ್ತೀನಿ ಕೇಳು. ಹೇಳುವ. ತಂದೆಯ ಸರಣಿ ಎಲ್ಲಿಗೆ ಬಂದ? ಎಲ್ಲಿಗೆ ಬರ್ತಾನವ ಅಮೋಘ ಸಿದ್ಧ? ತಂದೆ ಸಣಿ ಮಾಡ್ಕೊಟ್ಟು ನಾಗರ ಬಾವಿಗೆ ಬಂದ. ಆ ನಾಗರ ಬಾವಿ ಮೇಲೆ 7 ಹೆಡಿ ಶರ್ಪಿತ್ತು. ಶರ್ಪಿಗೆ ಕಣ್ಣಿದ್ದಿತ್ತಿಲ್ಲ, ಕಣ್ಣು ಹೋಗಿ ಕೌಲಕ್ಕೆ ಕೂತಿತ್ತು. ಹೌದಲ್ವಾ? ಅದೇ ಬಾವಿಗೆ ಸೀತಾ ತರ್ಬೇಕತ್ತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ನಾಗರ ಬಾವಿಗೆ ಹೋದ ಕಾಲಕ್ಕ ಕಣ್ಣು ಹೋಗಿ ಕಲ್ಲಾಗಿ ಕೂತಿರುವಂತ ಸರ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಾಯಿ ಒಳಗೆ ಇಳಿಯುವಂತ ದಾರಿ ಒಳಗೆ ಕೂತಿದ್ದ. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಗಲಿ ಮ್ಯಾಗಿನ ಬಿದ್ದಿಗೆ ಕೈ ಒಳಗೆ ಹಿಡ್ಕೊಂಡು ಏನ್ ಮಾಡ್ದ? ಬಾಯಿ ಒಳಗೆ ಇಳಿದು ಸೀತಾ ತರ್ಬೇಕು ತಂದಿ ಸೇವಾಕತ್ ಹೇಳಿ ಬಾಯಿ ಒಳಗೆ ಇಳಿಲತ್ತಿದ್ದ. ಹಾವ ಅಡ್ಡಗಡ್ತು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಮನಸ್ಸಿನೊಳಗ ವಿಚಾರ ಮಾಡ್ಕೊಂಡ, ಯಾವುದು ಇದು ನನಗ ಅಡ್ಡಗಟ್ಟದಪ್ಪ ಅಂತಂದ್ರ ನನ್ನ ಗುರುತು ಇದಕ್ಕೆ ಸಿಕ್ಕಿಲ್ಲ ತಿಳ್ಕೊಂಡು ಕರಣಿ ಸಿಕ್ಕನ್ನು ಕೊಟ್ಟ ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನತ್ತೆ ಶರಣಾಗಿ ಸೈಡ್ ಕೂತು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಗಲ ಮ್ಯಾಗಿನ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಬಾಯಿ ಒಳಗೆ ಇಳುದು ತರಿ ಹೊಡೆದ ನೀರು ತುಂಬಬೇಕತ್ತಾನ. ಏನಾಗ್ತದ ಹೇಳ್ತೀನಿ ಕೇಳು. ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ ಕಪ್ಪೆ ನೀರಿಗೆ ಬಿಟ್ಟು ನಡೆದನು ಬಯಲಿಗೆ ಆಶೀರ್ವಾದ ಮಾಡಲು ಜಗರಿಗೆ ಮತ್ತೊಂದು ಮಾತ ಮರಳಿ ಕೆಳಗ ಹಮಕೋಲ ಉಳಿಯಬೇಕು ಕಡೆವರೆಗೆ ಭಯ ತೋರೋ ದೇವನನ ಪಾಲಿಗೆ ಪರಿ ಪರಿಯಿಂದ ಬಿದ್ದು ಕೆಳೆ ಪಾದೆಗೆ ಮತ್ತೊಂದು ಮಾತ ಮರಳಿ ಕೆಳಗ ಹಮಕೋಲ ಉಳಿಯಬೇಕು ಕಡೆವರೆಗೆ ಭಯ ತೋರೋ ದೇವನನ ಪಾಲಿಗೆ ಪರಿ ಪರಿಯಿಂದ ಬಿದ್ದು ಕೆಳೆ ಪಾದೆಗೆ
ಸಿದ್ದೇಶ್ವರ ಬಿಂದಿಗೆ ಹಿಡ್ಕೊಂಡು ಥರಿ ಹೊಡೆದ ನೀರ್ ತುಂಬಟ್ಟೆಗೆ ಹೌದು ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು. ಅವಾಗ ಏನ್ ಮಾಡ್ತಾನ ಮುಗಿಸಿದ್ದ ತಾಯಿ ಪಾರ್ವತಿ ಹೇಳಿದ ಮಾತ ಪಟ್ಟ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ನೆನಪಾಯ್ತು. ಏನ್ ಹೇಳಿದ್ರು ತಾಯಿ? ಏನ್ ಹೇಳುವ ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಿಕ ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಿಕ ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿಕನ ಕಾಲ್ ನೀರು ತಗೊಂಡು ಬಾ ಅಂದಾಳ ತಾಯಿ. ನಾರೇ ತರಿ ಹೊಡೆದ ನೀರು ತುಂಬಟ್ಟೆಗೆ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು. ಕಪ್ಪಿ ನೀರಾಗಿ ಬಿತ್ತದ ನೀರು ಎಂಜಲಾಯ್ತಂತ ತಿಳ್ಕೊಂಡು ಈ ಎಂಜಲ ನೀರು ಒಯ್ದು ನನ್ನ ತಂದಿ ಸೇವಾ ಮಾಡ್ದನೆ ಅಂದ್ರೆ ನನ್ನ ತಾಯಿ ಮಾತಿಗೆ ಭ್ರಷ್ಟನಾತಿನ ತಿಳ್ಕೊಂಡು ತುಂಬಿರುವಂತ ಬಿಂದಿಗೆ ಒಳಗೆ ನೀರು ಹೊಳ್ಳಿ ಬಾಯಿ ಒಳಗೆ ಬರಕಿ ಬಾಯಿ ಒಳಗಿರುವಂತ ಜಕ್ಣೇರಿಗೆ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ. ಏ ಗಬ್ರಪ್ಪ ಬಾಯಿ ಮೇಲೆ ಬಂದ. ಅದು ಶರ್ಪೇನ ಕಣ್ಣು ತಂದು ಕೂತಿತ್ತು ನೋಡು, ಅಲ್ಲೇ ಕೂತಿತ್ತದು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ಅಡ್ಡಗಟ್ಟಿ ಮತ್ತೊಂದು ಮಾತು ಕೇಳ್ತು. ಏನತ್ತ ಕೇಳ್ತು? ಯೋಗಿನಾದ ಅಮೋಘ ಸಿದ್ದೇಶ್ವರ, ತಂದೆ ನನಗ ಕರುಣಿಸಿ ಕಣ್ಣು ಕೊಟ್ಟಿ. ನನಗ ಅಡಿವಿ ಅಂದ್ರ ಗೊತ್ತಿಲ್ಲ, ಕಲ್ಲಂದ್ರ ಗೊತ್ತಿಲ್ಲ, ಮುಳ್ಳಂದ್ರ ಗೊತ್ತಿಲ್ಲ, ಮನುಷ್ಯರಂದ್ರ ಗೊತ್ತಿಲ್ಲ, ದನ ಅಂದ್ರ ಗೊತ್ತಿಲ್ಲ. ಕಣ್ಣು ಹೋಗಿ ಕಲ್ಲಾಗಿ ಕಾಲಕ್ಕೆ ಕೂತಿದೆ. ನನಗ ಕರುಣಿಸಿ ಕಣ್ಣು ಕೊಟ್ಟಿ ತಂದೆ. ನನಗ ಕಣ್ಣು ಕೊಟ್ಟು ಅಡವಿ ಅರಣ್ಯದಾಗ ಬಿಟ್ರೆ ನನ್ನ ಪರಿಸ್ಥಿತಿ ಏನು? ನನಗೊಂದು ನಾಮ ಕೊಡು, ನನಗೊಂದು ಶಜ ಕೊಡು ಅತ್ತು. ಎಂತದ ಶಜ? ಅಂತ ಶಜ ಕೊಡ್ತಾನವ. ಸೂರ್ಯ ಚಂದ್ರ ಇರುತ್ತ ನಾನು, ನೆಲವೊಂದು ಗಂಗೆ ಹರಿಯತ್ತ ನಾನು, ಕಾರೊಂದು ಪೋರಿ ಇರುತ್ತ ನಾನು. ಅಂತ ಶಜ ಏನು ಕೊಟ್ಟ? ನನಗೊಂದು ನಾಮ ಕೊಡು, ನನಗೊಂದು ಶಜ ಕೊಡು ಅಂತ ಹೇಳಿ ಯೋಗಿನಾದ ಅಮೋಘ ಸಿದ್ದೇಶ್ವರನ ಅಂಗಲಾಚಿ ಬೇಡ್ತಿತ್ತು ಹಾವ. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹಾವಿಗೆ ಹೇಳ್ತಾನ. ಏನತ್ತ ಹೇಳ್ದ? ಕರುಣಿಸಿ ಕಣ್ಣು ಕೊಟ್ಟು ನಿನ್ನ ಅಡವಿ ಅರಣ್ಯದಾಗ ಬಿಡಂಗಿಲ್ಲ, ಒಂದು ನಾಮ ಕೊಡ್ತೀನಿ, ಒಂದು ಶಜ ಕೊಡ್ತೀನಿ ಅಂತ ಹೇಳ್ದ. ಎಂತ ಶಜ ಕೊಡ್ತಾನ? ಎಂತದ ನಾಮ? ಎಂತದು? ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಡ ಮೇಲಿರುವಂತ ನಾರ್ಯಾರೆಲ್ಲ ಬಂದು ವರ್ಷಕ್ಕೊಂದು ದಿವಸ ಒಂದು ಗಂಡನ ಮನಿ ಒಳಗೆ ಹಾಲೇರಿಬೇಕು, ಒಂದು ತವ್ರ ಮನಿ ಒಳಗೆ ಹಾಲೇರಿಬೇಕು. ಇಂತ ಚಾಜ ಯಾರು ಮಾಡಿಕೊಟ್ರು? ಯೋಗಿನಾದ ಅಮೋಘ ಸಿದ್ದೇಶ್ವರ ಮಾಡಿಕೊಟ್ಟ. ಇಲ್ಲಿ ಕೂಡ್ದಂತ ನನ್ನ ತಾಯಿ ತಂದಿ ದೈವಿಕ ಆಗಳ ತಂಗಿ ಹೇಳ್ಯಾಳ, ಬಹಳ ವಿಸ್ತಾರ ಮಾಡಿ ಹೇಳಿ ಟೈಮ್ ಪಾಸ್ ಮಾಡೋದು ಬೇಡ. ಶಾರ್ಟ್ ಅಂಡ್ ಶೀಟ್ ನಾಗ ಮುಗಿಸ್ಬಿಡ್ರಿ. ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ತಾಯಿ ತಂದಿ ಬೆಳಗಕ್ಕೂ ಏನಾಯ್ತಣ್ಣ? ಅಲ್ಲ, ಇದು ಏನು ಹೇಳತ್ತೀನ್ರಿ ನಾ? ಹಾಡಿನ ವಿಸ್ತಾರ ಹೇಳತ್ತೀನಿ ನಾ. ಏನ ಮತ್ತ ಅವ್ರಂಗ ಏನು ಹೇಳತ್ತಿಲ್ಲ. ಅಲ್ಲ, ಹಾವಿಗೆ ಏನು ಸಹಜ ಕೊಟ್ಟು ಯೋಗಿನಾದ ಅಮೋಘ ಸಿದ್ದೇಶ್ವರ ಅನ್ನಂತ ಹೇಳಿ ನಿಮ್ಗೆ ಏನ್ರ ತಿಳಿದಿಲ್ಲ ಏನೋ ಇದ್ರಾಗ? ತಿಳಿದಿತ್ತಂದ್ರ ಕುಂದ್ರ ಅದಕ್ಕೆ ನಾಡಬೇಡ, ಹಾಗೆ ವಿಸ್ತಾರ ಮಾಡಿ ಹೇಳೋದು ಬೇಡ. ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ತಾಯಿ ತಂದಿ. ತಾಯಿ ತೀರಿ ಹೋಗಿದ್ದಳಂದ್ರ ಅಣ್ಣನ ಹೆಂಡತಿ ಇದ್ದಳಂದ್ರ ವರ್ಷಕ್ಕೊಂದು ದಿವಸ ಹೆಣ್ಣು ಮಗಳಿಗೆ ನಾಗರ ಪಂಚಮಿ ಹಬ್ಬಕ್ಕ ನೀವೇನು ಸೀರೆ ಉಡಿಸ್ಬೇಡ್ರಿ, ಬಂಗಾರ ಕೊಡ್ಬೇಡ್ರಿ, ಬೆಳ್ಳಿ ಕೊಡ್ಬೇಡ್ರಿ, ರೊಕ್ಕ ಕೊಡ್ಬೇಡ್ರಿ, ರೂಪಾಯಿ ಕೊಡ್ಬೇಡ್ರಿ, ಏನು ಕೊಡ್ಬೇಡ್ರಿ. ಮನೆತನ ಬಂದಿರುವಂತ ಹೆಣ್ಣು ಮಗಳಿಗೆ ಒಂದು ಚರಿಗೆ ನೀರು ಕೊಟ್ಟು ಹೊಸ್ತಲ್ ಒಳಗೆ ಕರೆದ್ರಂದ್ರ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತದ ಅಂತ ಹೇಳಿ ನಾಗರ ಪಂಚಮಿ ಹಬ್ಬ ಅನ್ನಂತದ್ ಹೆಂಗ್ ಹುಟ್ಟಿಸದೇವ ನಾಮ ಹೆಂಗಿಟ್ಟ ಹೇಳ್ತೀನಿ ಕೇಳ. ನಾಗರ ಪಂಚಮಿ ಹಬ್ಬ ಹುಟ್ಟಿಸಿ
ಅಮ್ಮಾಗೆ ನನ್ನ ಸುತ್ತಾನವ